ನಮಸ್ಕಾರ ಸ್ನೇಹಿತರೆ. ಈ ಮಾಹಿತಿ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇವರು ಇವತ್ತು ಅಂದರೆ 1/5/2025ರಂದು ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಏನು ಅಂದರೆ ಅಂದರೆ ನಾಳೆ ಅಂದರೆ 2/5/2025ರಂದು ಎಸ್-ಎಸ್-ಎಲ್-ಸಿ ಫಲಿತಾಂಶವನ್ನ ಪ್ರಕಟಿಸುವ ಕುರಿತು ಇದ್ದು, ಆ ಎಸ್-ಎಸ್-ಎಲ್-ಸಿ ಫಲಿತಾಂಶವನ್ನ ಯಾವ ರೀತಿಯಾಗಿ ನೋಡಬೇಕಂತೇಳಿ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗುತ್ತದೆ. ಎಲ್ಲರೂ ಕೊನೆಯವರೆಗೆ ವಿಡಿಯೋನ ನೋಡಿ. 2025ನೇ ಸಾಲಿನ ಎಸ್-ಎಸ್-ಎಲ್-ಸಿ ಪರೀಕ್ಷೆ ಒಂದರ ಪರೀಕ್ಷೆಗಳು ದಿನಾಂಕ 21ರಿಂದ 4/4/2025ರವರೆಗೆ ನಡೆಸಲಾಯಿತು. ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ಎಸ್-ಎಸ್-ಎಲ್-ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧಿತ 2/5/2025ರಂದು ಬೆಳಗ್ಗೆ 11:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಫಲಿತಾಂಶವನ್ನ KARResult.nic.in ಜಾಲತಾಣದಲ್ಲಿ ದಿನಾಂಕ 2/5/2025ರಂದು ಮಧ್ಯಾಹ್ನ 12:30 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ ಅಂತಕ್ಕಂಥದ್ದು. ಅಂದರೆ ಎಸ್-ಎಸ್-ಎಲ್-ಸಿ ಫಲಿತಾಂಶವನ್ನ ನಾಳೆ ಅಂದರೆ 2/5/2025ರಂದು ಮಧ್ಯಾಹ್ನ 12:30 ನಂತರ ನಾವು ಏನ್ ಮಾಡಬಹುದಂದ್ರ ಫಲಿತಾಂಶವನ್ನ ನೋಡಬಹುದು. ಹಾಗಾದ್ರೆ ಆ ಎಸ್-ಎಸ್-ಎಲ್-ಸಿ ಫಲಿತಾಂಶವನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡಿಕೊಳ್ಳಬೇಕೆಂದರೆ ನೋಡಿ, ಮೊದಲನೇ ನಾವು ಕ್ರೋಮ್ಗೆ ಹೋಗುವುದರ ಮೂಲಕ ಕ್ರೋಮ್ನಲ್ಲಿ KAR ರಿಸಲ್ಟ್ ಅಂತೇಳಿ ಹೊಡೆದು ನೋಡಿ, KARRESULTS.nic.in ಅಂತೇಳಿ ಹೊಡೆದು ಅಂದ್ರ ಕರ್ನಾಟಕ results.nic.in ಅಂತೇಳಿ ಹೊಡೆದು ಸರ್ಚ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತೇಳಿ ಓಪನ್ ಆಗಿದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡುವುದರ ಮೂಲಕ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತೇಳಿ ಓಪನ್ ಆಗುತ್ತೆ. ಇಲ್ಲೊಂದು ಬಾಕ್ಸ್ ಕಾಣ್ತಿದೆ. ಈಗ ಈ ಸೈಡು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಿದೆ. ಈ ಸೈಡ್ ಬಾಕ್ಸ್ ನಲ್ಲಿ 2025ರ ದ್ವಿತೀಯ PUC ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಅಂತಿದೆ. ಅಂದರೆ ಈಗಾಗಲೇ ಈ ದ್ವಿತೀಯ PUC ಸೆಕೆಂಡ್ PUC ರಿಸಲ್ಟ್ ಏನಾಗಿದೆ ಅಂದ್ರೆ ಪ್ರಕಟಣೆಗೊಂಡಿದೆ. ಆದ್ದರಿಂದ ಈ ಬಾಕ್ಸ್ ಕಾಣ್ತಾ ಇದೆ. ಇದರ ಕೆಳಗಡೆ ಅಥವಾ ಮೇಲ್ಗಡೆ ಬಾಕ್ಸ್ ನಲ್ಲಿ ಏನಾಗ್ತದಂದ್ರ ನಿಮಗೆ ನಾಳೆ 12:30 ನಂತರ ಎಸ್-ಎಸ್-ಎಲ್-ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆ ಅಂತೇಳಿ ಒಂದು ಬಾಕ್ಸ್ ಬರ್ತದ. ನೀವು ಅವಾಗ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತದ. ನೋಂದಣಿ ಸಂಖ್ಯೆಯನ್ನ ನಮೂದಿಸಬೇಕು, ಅದರ ಜೊತೆಗೆ ವಿಷಯ ಅಂತಕ್ಕಂಥದ್ದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕೇಳಬಹುದು. ನೀವು ನಿಮ್ಮ ನೋಂದಣಿ ಸಂಖ್ಯೆಯನ್ನ ನಮೂದಿಸುವುದರ ಮೂಲಕ ಇಲ್ಲಿ ಸರ್ಚ್ ಅಂತೇಳಿ ಇರ್ತದ ಅಥವಾ ಸಲ್ಲಿಸಿ ಅಂತ ಇರ್ತದ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫಲಿತಾಂಶ ಏನಾಗ್ತದಂದ್ರ ಪ್ರಕಟಗೊಳ್ತದ ಅಂತಕ್ಕಂಥದ್ದು, ಅಥವಾ ನೀವು ನಿಮ್ಮ ಫಲಿತಾಂಶವನ್ನು ಏನ್ ಮಾಡೋದು ವೀಕ್ಷಣೆ ಮಾಡಬಹುದಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಹೀಗಾಗಿ ನಾಳೆ ಮಧ್ಯಾಹ್ನ 12:30 ನಂತರ ಎಸ್-ಎಸ್-ಎಲ್-ಸಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡಬಹುದಂದ್ರ ತಮ್ಮ ತಮ್ಮ ಫಲಿತಾಂಶವನ್ನ ವೀಕ್ಷಿಸಬಹುದಾಗಿದೆ ಅಂತಕ್ಕಂಥದ್ದು. ಈ ಮಾಹಿತಿ ಎಲ್ಲಾ
SSLC ವಿದ್ಯಾರ್ಥಿಗಳಿಗಾಗಿ ಎಲ್ಲರಿಗೂ ಉತ್ತಮ ಫಲಿತಾಂಶ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.